ಅವ್ನು ಹೆಂಗಿದ್ದ, ಕಪ್ಪಗಿದ್ನ ಬೆಳಗಿದ್ನ ಅನ್ನೋದಕ್ಕೆ ಅವ್ನು ಹೇಗಿದ್ದ ಅಂದ್ರೆ ಕಾರಿರುಳ ತೋರಣಕ್ಕೆ ಕಾರಿರುಳ ಪಟ್ಟಣಕ್ಕೆ ಚಂದಿರನ ತೋರಣವ ಕಟ್ಟಿದಂತೆ. ಕಾರಿರುಳ ಪಟ್ಟಣ ಅವನ ಮುಖ ಹೆಂಗಿತ್ತು ಅಂದ್ರೆ ಇಷ್ಟೊಂದು ಪಟ್ಟಣ ಇದ್ದಂಗಿತ್ತು. ದಿಸ್ ಸಿಟಿಗೆ ಅವನ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಇದ್ದಾನೆ. ಪಟ್ಟಣ ಅಂದ್ರೆ ಸಿಟಿ, ಅಷ್ಟಗ್ಲ ಅವನ ಮುಖ ಇತ್ತು. ಅವನ ಮುಖ ಹೆಂಗಿತ್ತು ಅಂದ್ರೆ ಕರ್ಗಿತ್ತು. ಕಾರಿರುಳ ಪಟ್ಟಣಕ್ಕೆ ಯಾವ್ದು ಅವನ ಹಲ್ಲುಗಳು ಚಂದಿರನ ತೋರಣವ ಕಟ್ಟಿದಂತೆ. ಹಲ್ಲು ಬಿಟ್ರೆ ಹೆಂಗೆ ಪಳಪಳ ಅಂತ ಹೊಳಿತವೋ ಅವನ ಮುಖಕ್ಕೆ, ಅದು ಚಂದಿರನ್ ತರ ಕಾಣಿಸ್ತಿತ್ತು. ಚಂದಿರನ್ ತೋರಣ ಕಟ್ಟದಂಗೆ ನೋಡಿ ಹಲ್ಲುಗಳು ಟೀತ್ ನಮಗ್ ಕಾಣಿಸ್ತಾ ಇರೋದು ಹಾಗೆ ಅಂತ ಹೇಳ್ತಾರೆ. ದಿಸ್ ಇಸ್ ಕುಮಾರವ್ಯಾಸ. ಸೊ ಕುಮಾರವ್ಯಾಸ ಹೇಗೆ ರೂಪಕಗಳನ್ನ ಕಟ್ತಾ ಇದ್ದ. ಆಮೇಲೆ ಇನ್ನು ಈ ತರ ಹೇಳ್ತಾ ಹೋದ್ರೆ ಬೇಕಾದಷ್ಟು ಇದ್ದಾರೆ. ಇನ್ನೊಂದು ಹೇಳ್ತಾನ ಅವನು, ದ್ರೌಪದಿಯನ್ನ ಮುಟ್ಟಕ್ಕೆ ಹೋಗ್ತಾನೆ. ಎಲ್ಕಂಬರಯ್ಯ ದ್ರೌಪದಿನ ಆಯ್ತು ಸೆರೆಮನೆ ಇದು ಪಗಡೆ ಆಡ್ತಾ ಇರ್ತಾರಲ್ವಾ ಅರಮನೆಯಲ್ಲಿ, ಸೋತೋಗ್ತಾರೆ. ಸೋತೋದಾಗ ಅವಳಲ್ಲೆಲ್ಲೋ ಇರ್ತಾಳೆ. ಎಲ್ಕಂಬರಯ್ಯ ಅವಳನ್ನ ಮುಟ್ಟಿ ನಾವು ರೇಪ್ ಮಾಡೋಣ ಅಂತ ಹೋಗ್ತಾರೆ. ಆ ಕಾಲದಲ್ಲೂ ರೇಪ್ ಇತ್ತು ಕಣ್ರಿ, ಬರ್ತಿದ್ದಾರೆ. ಅವಾಗ ಅವನು ಏನ್ ಮಾಡ್ತಾನೆ ಅಂದ್ರೆ ಅವಾಗ ಅವನು ಏನೇ ಅರಗಿಸ್ಕೊಳ್ಳಬೇಕು ಸರ್. ಸೊ ಏನಾಗುತ್ತೆ ಅಂದ್ರೆ ಅವಾಗ ಅವ್ನು ಹೇಳ್ತಾನೆ, ಏನಯ್ಯ ಹೋಗಿ ಅವಳನ್ನ ಮುಟ್ತೀನಿ ಅಂತ್ಯಾ, ಅವಳನ್ನ ಎಳ್ಕೊಂಬರೋದು ಅಂದ್ರೆ ನಂಗೆ ಸುಲಭನಾ ಅಂತ ನಾವ್ ಹೇಳ್ತೀವಲ್ವಾ. ಅವನು ಒಂದೇ ಮಾತಲ್ಲಿ ಏನ್ ಹೇಳ್ತಾ ಅಲ್ಲಿರೋನು ಅಂದ್ರೆ ಸಿಡಿಲ ಪಟ್ಟಣವ ಕಟ್ಟಿ ಶೇಕ ಕೊಡುವರೆ. ನಿಮ್ ಕೈಗೆ ಗಾಯ ಆಗಿದ್ರೆ ಉಪ್ಪು ಕಾವು ಕೊಟ್ಬಿಟ್ಟು ಹಿಂಗ್ ತಗೊಂತೀವಲ್ವ ಕಾವು, ಹೋಗಿ ನಿನ್ ದ್ರೌಪದಿ ಮುಟ್ಟಿದ್ರೆ ಹೆಂಗಾಯ್ತದೆ ಅಂದ್ರೆ ಉರಿಯುವ ಬೆಂಕಿ ಇದೆಯಲ್ಲ, ಸಿಡಿಲು ಅನ್ನೋದು ಬೆಂಕಿನೂ ಅಲ್ಲ ರೀ, ಅದು ಸಿಡಿಲನ್ನ ಒಂದ್ ಪಟ್ನ ಕಟ್ಬಿಟ್ಟು ಅದ್ರೊಳಗಡೆ ಸಿಡಿಲಿನ ಪಟ್ನವನ್ನ ಕಟ್ಬಿಟ್ಟು ಆ ಪಟ್ನ ಇಟ್ಕೊಂಡು ಇಲ್ಲಿ ಗಾಯಿ ಕೌಷ್ಟಿ ಕೊಡಕ್ ಆಯ್ತು ಕಣಯ್ಯ ನೀನ್ ದ್ರೌಪದಿ ಮುಟ್ಟಕ್ ಹೋಯ್ತಿಯಲ್ಲ, ಇದು ರೂಪಕ. ಸೊ ದಿಸ್ ಇಸ್ ಕಾವ್ಯವನ್ನ ಒಂದೇ ಒಂದು ಲೈನ್ ಅಲ್ಲಿ ಹೆಂಗೆ ಬರೆದಿರ್ತಾರೆ. ತಗೊಳ್ರಿ, ಯಾವ ಡೈರೆಕ್ಟರ್ ಕುಮಾರವ್ಯಾಸನ್ ಮುಂದೆ ಇದ್ದ ನೀವೇ ಹೇಳಿ ಈಗ ಅಂತ ಕುಮಾರವ್ಯಾಸ ಬಿಡಿ, ಅದೆಲ್ಲ ಆಯ್ತು. ಸೊ ಈಗ ನಾನು ಇಲ್ಲಿ ಓದಿರುವಂತ ಮಹಾನ್ ಕವಿಗಳ ಬಗ್ಗೆ ಹೇಳ್ಬೇಕಾಗಿದೆ, ಇದು ನನ್ನ ಜವಾಬ್ದಾರಿ ಆಗಿರೋದ್ರಿಂದ. ಸೊ ಹೀಗೆ ಕಾವ್ಯ ಬೇಕಾದಷ್ಟು ಕಾವ್ಯದ ಬಗ್ಗೆ ಹೇಳ್ತಾ ಹೋದ್ರೆ ವರ್ಷಗಳೇ ಬೇಕು ರೀ. ಎಕ್ಸ್ಪ್ಲನೇಷನ್ಸ್ ಕೊಡಕ್ ಅಷ್ಟು ಸುಲಭ ಅಲ್ಲ ಕಾವ್ಯದ ಬಗ್ಗೆ ಮಾತಾಡೋದು. ಇಟ್ ಇಸ್ ನಾಟ್ ಈಸಿ ಟು ಸೇ ಅಬೌಟ್ ಪೊಯಮ್ ಬಗ್ಗೆ ಹೇಳಕ್ಕಾಗಲ್ಲ. ಸೊ ಎನಿಹೌ ಇದು ಇಲ್ಲಿ ಒಂದು ಫಸ್ಟ್ ಗುಜರಾತ್ನ ಕವಿ ಭಾರ್ಗವ್ ಠಕ್ಕರ್ ಅವರು ಕವಿತೆಯನ್ನ ಓದಿದ್ರು. ಅವ್ರ ಕವಿತೆಗಳು ತುಂಬಾ ಚೆನ್ನಾಗಿತ್ತು ಅನ್ನೋದಕ್ಕೆ ಪ್ರೇಕ್ಷಕರ ಒಂದು ಹುಮ್ಮಸ್ಸನ್ನ ನಾವು ನೋಡ್ಬೋದು. ಸೊ ಇವರು ಗಜಲ್ ಬಗ್ಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ರು. ಕವಿತೆಯ ಬಗ್ಗೆ ಅವರೇ ಬಹಳ ವಿವರವಾಗಿ ಹೇಳ್ಬಿಟ್ಟಿದ್ರು, ನಾನು ಒಂಚೂರು ಹೇಳಿದ್ದೀನಿ ಅಷ್ಟೇ. ಆಲ್ರೆಡಿ ಕವಿತೆ ಬಗ್ಗೆ ಹೇಳ್ಬಿಟ್ಟಿದ್ದಾರೆ ಭಾರ್ಗವ್ ಠಕ್ಕರ್ ಅವರು. ಸೊ ನೆಕ್ಸ್ಟ್ ಓದಿದ್ದವರು ಪ್ರವೀಣ್ ಕವಿ, ಇವರು ಒರಿಯಾ ಭಾಷೆಯಲ್ಲಿ ಓದಿದ್ರು. ಇವ್ರ ಕವಿತೆಯಲ್ಲಿ ಓದಿದಾಗ ನನಗೊಂದು ಜ್ಞಾಪಕಕ್ಕೆ ಬಂತು. ಐ ರಿಮೆಂಬರ್ಡ್ ಒನ್ ಇನ್ ಕನ್ನಡ, ದಟ್ ಈಸ್ ಭಾಸಕವಿ ವಾಸ್ ಇನ್ ಫಸ್ಟ್ ಸೆಂಚುರಿ ಇನ್ ಕನ್ನಡ. ಭಾಸಕವಿ ಇರ್ತಾನೆ, 1ನೇ ಶತಮಾನಕ್ಕೂ ಪೂರ್ವದಲ್ಲಿ ಇದ್ದ ಅಂತಾರೆ, 1ನೇ ಶತಮಾನದ ಕವಿ ಅಂತಾರೆ, ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ ನಮ್ಗೆ ಭಾಸ. ಒಟ್ಟಲ್ಲಿ ಸಂಸ್ಕೃತದ ಕವಿ ಭಾಸ. ಅವನು ಕನ್ನಡಕ್ಕೆ ಕೆಲವು ಕವಿತೆಗಳನ್ನ ಬರೀತಾನೆ. ಕನ್ನಡಕ್ಕೆ ಅವನ ಕವಿತೆಗಳು, ಅದರಲ್ಲಿ ಸ್ವಪ್ನ ವಾಸವದತ್ತೆ ಮತ್ತು ಯೋಗನಾರಾಯಣ ನನಗೆ ನೆನಪಾಯ್ತು. ಸ್ವಪ್ನ ವಾಸವದತ್ತೆ, ಸೇಮ್ ವಾಟ್ ಹಿ ರೈಟ್ ದ ಪೊಯಮ್ ಪ್ರವೀಣ್ ಕವಿ, ದ ಸೇಮ್ ಇನ್ ಕನ್ನಡ ಸ್ವಪ್ನ ವಾಸವದತ್ತೆ. ಸೊ ಅಂತ ಒಂದು ಅಂದ್ರೆ ಅವರು ಯುದ್ಧಕ್ಕೆ ಸಂಬಂಧಪಟ್ಟಾಗ ಯುದ್ಧದಲ್ಲಿ ಒಂದು ಕನಸನ್ನು ಕಾಣ್ತಾ ಇದ್ರು. ಹಾಗೆ ಇಲ್ಲೂ ಕೂಡ ಯೋಗನಾರಾಯಣ ಏನ್ ಮಾಡ್ತಾನೆ, ಯೋಗನಾರಾಯಣ ಅಂದ್ರೆ ಅವನು ಮಂತ್ರಿ, ಆ ರಾಜ್ಯದ ಮಂತ್ರಿ, ಉಜ್ಜಯಿನಿ ರಾಜ್ಯದ ಮಂತ್ರಿ. ವಾಸವದತ್ತೆ ಆ ರಾಜ್ಯದ ರಾಣಿ. ರಾಜ ಅವನನ್ನ ರಾಣಿಯನ್ನ ಬೇರ್ಪಡಿಸಿ ಆ ರಾಣಿಯನ್ನ ಕರ್ಕೊಂಡು ಬಂದು ಬೇರೆ ಪದ್ಮಾವತಿ ಅಂತ ಪಕ್ಕದಲ್ಲಿ ಇನ್ನೊಂದು ರಾಜ್ಯ ಇರುತ್ತೆ, ಆ ರಾಜ್ಯದಲ್ಲಿ ಇಟ್ಬಿಟ್ಟಿರ್ತಾನೆ.
ಅವಳನ್ನ ರಾಜ್ಯಕ್ಕೆ ಇಟ್ಬಿಟ್ಟು ಅಲ್ಲಿಯ ಪದ್ಮಾವತಿ ರಾಣಿಯನ್ನ ಮತ್ತೆ ಈ ರಾಜ ಮದ್ವೆ ಆಗ್ಬೇಕೀಗ. ಸ್ವಪ್ನವಾಸವದತ್ತಿಯನ್ನು ಅಷ್ಟೊಂದು ಪ್ರೀತಿಸ್ತಾ ಇರೋ ಈ ರಾಜ ಆ ಪದ್ಮಾವತಿಯನ್ನು ವಿವಾಹ ಆಗ್ಬೇಕಾಗತ್ತೆ ಬಿಕಾಸ್ ಆಫ್ ದ ವಾರ್ಗೋಸ್ಕರ. ಯಾಕಂದ್ರೆ ಆ ರಾಜ್ಯಕ್ಕೂ ಈ ರಾಜ್ಯಕ್ಕೂ ಜಗಳ ಆಗ್ಬಿಡ್ತದಿಲ್ಲ ಅಂದ್ರೆ. ಸೊ ಈ ರೀತಿ ಸಂಬಂಧಗಳನ್ನ ಮಾಡೋದ್ರಿಂದ ಸೊ ಏನಾಗ್ತದೆ ಅಂದ್ರೆ ಇರ್ಲಿ, ನಾನು ಅದನ್ನ ಹೇಳ್ಬಿಟ್ಟೆ, ನನ್ನ ಜವಾಬ್ದಾರಿ ಮೇಡಮ್. ಐ ಹ್ಯಾವ್ ಟು ಫಿನಿಶ್ ದಿಸ್ ಆಲ್ ದೋಸ್ ಥಿಂಗ್ಸ್ ಬಿಕಾಸ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ಅವನು ಕೊಡ್ತಾನೆ. ಏನ್ ಹೇಳ್ತಾನೆ ಅಂದ್ರೆ ಅವಳನ್ನ ತಗೊಂಡೋಗಿ ಪಕ್ಕಕ್ಕೆ ಇಟ್ಟಿರ್ತಾನೆ. ಅಲ್ಲಿ ಆ ಪದ್ಮಾವತಿ ರಾಜ್ಯದಲ್ಲಿ ಮಲಗಿರೋ ರಾಜನಿಗೆ ವಾಸವದತ್ತೆ ಸ್ವಪ್ನದಲ್ಲಿ ಬರ್ತಾಳೆ. ಅಲ್ಲಿ ಆಕ್ಚುಲಿ ರಿಯಾಲಿಟಿ ಇರ್ತಾಳೆ, ಅವಳು ಸ್ವಪ್ನದಲ್ಲಿ ಕೂಡ ಬರ್ತಾಳೆ ಅನ್ನೋದನ್ನ ಅದು ನನಗೆ ಅಲ್ಲಿ ನೆನಪನ್ನ, ನಮ್ಮ ಕನ್ನಡದ ಒಂದು ತುಂಬಾ ಅದ್ಭುತವಾದಂತಹ ಒಂದು ನಾಟಕ ಅದು ಸ್ವಪ್ನ ವಾಸವದತ್ತೆ, ಅದು ನೆನಪಾಯ್ತು. ಆಮೇಲೆ ಶ್ರೀದೇವಿ ಕೆರೆಮನೆಯವರು ತುಂಬಾ ಚೆನ್ನಾಗಿ ಗಜಲ್ ಬಗ್ಗೆ ಹೇಳಿದ್ರು. ಅವರು ಪ್ರೀತಿ ಪ್ರೇಮ ಇದ್ರ ಬಗ್ಗೆ ಹೇಳ್ತಾರೆ. ನಶೆ ಏರಬಹುದು ಒಂದು ನಶೆ ಯಾವ ರೀತಿಯಲ್ಲಿರುತ್ತೆ ಅಂದ್ರೆ ನೋಡಿ, ನಮ್ಗೆ ಹೇಳ್ತಾರೆ, ಲಂಕೇಶ್ ಕೂಡ ಒಂದ್ಸಲ ಹೇಳ್ತಾ ಇದ್ರು, ಏನಂದ್ರೆ ವ್ಯಕ್ತಿ ಏನನ್ನಾದರೂ ಕುಡಿದ ನಶೆಯಲ್ಲಿ ಇರಬೇಕು ಅನ್ನೋದನ್ನ. ಸೊ ಏನನ್ನಾದರೂ ಕುಡಿದ ನಶೆಯಲ್ಲಿ ಇರಬೇಕು. ಅದು ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಏನೋ ಒಂದು ನಶೆ. ಅದು ಸಿಗರೇಟ್ ಅಲ್ಲಿ, ಕೆಲವ್ರಿಗೆ ಬೀಡಿ, ಕೆಲವರು ಏನೋ ಒಂದು ನಶೆಯಲ್ಲಿ ಇರ್ತಾರೆ. ಸೊ ಹಾಗೆ ನಶೆಯಲ್ಲಿ ಇರಬೇಕು. ಸೊ ಅದನ್ನ ಶ್ರೀದೇವಿ ಕೆರೆಮನೆಯವರು ಬಹಳ ಅದ್ಭುತವಾಗಿ ಹೇಳಿದ್ರು. ಕಾವ್ಯದ ನಶೆ ಅವರಲ್ಲಿತ್ತು. ಓದಿಲೇರು ಹೇಳ್ತಾರೆ, ಲಂಕೇಶ್ ಅದನ್ನ ಹೇಳ್ತಾ ಇದ್ರು. ನಾನ್ ಓದಿಲೇರು, ಪಾಪದ ಹೂಗಳು ಬೋದಿಲೇರಲ್ಲಿ